ನಿಮಗೆ ಯಾವುದಾದರೂ ಅತಿ ದಮನಕ್ಕೊಳಗಾದ ಅಥವಾ ಕುಂಠಿತ ವ್ಯಕ್ತಿತ್ವವುಳ್ಳವರು ಕಂಡರೆ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿ. ಮಾರುಕಟ್ಟೆಯಲ್ಲಿ ಅಥವಾ ರಸ್ತೆಯಲ್ಲಿ ಹೀಗೆ ಎಲ್ಲಿಯಾದರೂ ಕಾಣಿಸಿದರೆ ಅವರನ್ನು ಗಮನಿಸಿ ಮತ್ತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇವರ ಪಾಲನೆ ಪೋಷಣೆ ಹೇಗಾಗಿರಬಹುದು ಎಂದು. ಆಗ ನಿಮಗೆ ಅಂತಹ ಪೋಷಕರ ಮೇಲೆ ಆಕ್ರೋಶ ಮೂಡುತ್ತದೆ. ಯಾರಿಗೆ ಮಕ್ಕಳನ್ನು ಬೆಳೆಸಲು ಬರುವುದಿಲ್ಲ, ಆದರೆ ಮಕ್ಕಳನ್ನು ಹೆರಲು ಮಾತ್ರ ತಕ್ಷಣ ಸಿದ್ಧರಾಗುತ್ತಾರೆ. ಇಂದು ನೀವು ಕಾಣುವ ಈ ಇಡೀ ಜನಸಂಖ್ಯೆಯು ಅಂತಹ ಪೋಷಕರ ಅಜ್ಞಾನ ಮತ್ತು ಅಸಭ್ಯತೆಯ ಫಲಿತಾಂಶವಾಗಿದೆ. ಅಶಿಕ್ಷಿತರು, ಅಪೌಷ್ಟಿಕತೆಯಿಂದ ಕೂಡಿದವರು, ಪೂರ್ವಾಗ್ರಹ ಪೀಡಿತರು, ಕೆಲವೊಮ್ಮೆ ಹೇಡಿಗಳು, ಕೆಲವೊಮ್ಮೆ ಆಕ್ರಮಣಕಾರಿಗಳು, ಹಿಂಸಾತ್ಮಕರು ಮತ್ತು ಮೂಢನಂಬಿಕೆಗಳಲ್ಲಿ ಮುಳುಗಿದವರು. ಇದೆಲ್ಲವೂ ಅವರ ತಂದೆ ತಾಯಿಯ ಪಾಲನೆ ಪೋಷಣೆಯ ಪರಿಣಾಮವಾಗಿದೆ. ಯೋಚಿಸಿ, ಮಕ್ಕಳನ್ನು ಸರಿಯಾಗಿ ಬೆಳೆಸುವ ಸಾಮರ್ಥ್ಯವಿಲ್ಲದಿದ್ದರೂ ಅವರನ್ನು ಹೆರುವುದು ಎಂತಹ ದೊಡ್ಡ ಅಪರಾಧ. ಮನುಷ್ಯದಲ್ಲಿ ಮಗುವನ್ನು ಬೆಳೆಸುವುದು ಒಂದು ಯೋಜನೆಯಂತೆ. ಅದು ಒಂದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ. ಆ ಜವಾಬ್ದಾರಿಯನ್ನು ಹೊರಲು ನಿಮಗೆ ಅರ್ಹತೆ ಇಲ್ಲದಿದ್ದರೆ ಮಗುವನ್ನು ಹೆರಬೇಡಿ. ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಮಕ್ಕಳನ್ನು ಸಾಕಲು ಬಾರದ ಪೋಷಕರ ಕೈಯಲ್ಲಿ ಬೆಳೆದು ದೊಡ್ಡವರಾದ ವ್ಯಕ್ತಿಗಳೇ ಆಗಿದ್ದಾರೆ. ನಾವು ಹೇಳುತ್ತೇವಲ್ಲವೇ, ಈ ಪ್ರಪಂಚ ಹೇಗಾಗಿದೆ, ಜನರು ಕೆಟ್ಟವರಾಗಿದ್ದಾರೆ. ಈ ಎಲ್ಲ ಕೆಟ್ಟ ಜನರ ಬಗ್ಗೆ ನೀವೆಲ್ಲರೂ ಹೇಳುತ್ತೀರಲ್ಲವೇ, ಎಲ್ಲರೂ ಕೆಟ್ಟವರು, 99% ಜನರು ಕಳ್ಳರು, ಭ್ರಷ್ಟರು ಎಂದು. ಆದರೆ ಈ 99% ಜನರು ಕೂಡ ಒಂದು ಕಾಲದಲ್ಲಿ ಮಕ್ಕಳಾಗಿದ್ದರು. ಇಂದು ಈ ಜನರು ಹಾಳಾಗಿದ್ದಾರೆಂದರೆ ಅದರ ಸಂಪೂರ್ಣ ಶ್ರೇಯಸ್ಸು ಅವರ ತಂದೆ ತಾಯಿಗೆ ಸಲ್ಲಬೇಕು. ಯಾರು ಸ್ವತಃ ಹಾಳಾಗಿದ್ದರು, ಮಕ್ಕಳನ್ನು ಮಾತ್ರ ಖಂಡಿತವಾಗಿಯೂ ಹೆತ್ತರು.